ನಾವೆಲ್ಲರೂ ಗೇಟ್ ವೇ ಆಫ್ ಇಂಡಿಯಾ ಹಾಗೆ ಇಂಡಿಯಾ ಗೇಟ್ ನೋಡಿದ್ದೆ. ಸೊ ಗೇಟ್ ವೇ ಆಫ್ ಇಂಡಿಯಾ ಇರೋದು ಮುಂಬೈನಲ್ಲಿ, ಹಾಗೆ ಇಂಡಿಯಾ ಗೇಟ್ ಇರೋದು ಡೆಲ್ಲಿನಲ್ಲಿ. ಸೊ ಇವೆರಡು ನೋಡಿದ್ವಿ. ಆದರೆ ಯಾವತ್ತಾದರೂ ಬ್ಯಾಂಗ್ಳೂರ್ ಗೇಟ್ ನೋಡಿದ್ದೀರಾ ನೀವು? ನಾನು ನೋಡಿದೆ ಈ ವೀಕೆಂಡು ಬ್ಯಾಂಗ್ಳೂರ್ ಗೇಟ್ನ. ಸೊ ನಾನು ಈ ವೀಕೆಂಡು ಶಾಪಿಂಗ್ ಹೋಗಿದ್ದು ಚಿಕ್ಕಪೇಟೆಗೆ. ಅಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ಎಲ್ಲ ಸಾಮಾನುಗಳು ಸ್ವಲ್ಪ ಚೀಪಾಗಿ ಸಿಗ್ತವೆ. ಸೊ ಅದಕ್ಕೋಸ್ಕರ ನಾನು ಕೂಡ ಕೆಲವು ಲಾಂಗ್ ಶಾಪಿಂಗ್ ಮಾಡಬೇಕಂದ್ರೆ ಚಿಕ್ಕಪೇಟೆಗೆ ಹೋಗೋದು. ದೀಪಾವಳಿ ಸೀಸನ್ ಬೇರೆ ಕೇಳಬೇಕಾ, ಸೊ ಹೆವಿ ರಶ್ ಇತ್ತು. ಹೇಗೋ ಶಾಪಿಂಗ್ ಮುಗಿಸ್ಕೊಂಡು ನಾನು ಮೆಜೆಸ್ಟಿಕ್ ಮೆಟ್ರೋ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗೆ ಬಂದಾಗ ನೋಡಿದಾಗಲೇ ನನಗೆ ಬೆಂಗಳೂರು ಗೇಟ್ ಸಿಕ್ಕಿತ್ತು. ಇದೇನೊಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಬಟ್ ಇದೊಂದು ಕಮರ್ಷಿಯಲ್ ಟವರ್ಸು. ಎಲ್ಲರೂ ಹಳ್ಳಿ ಜೀವನ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಪ್ಕೊಂತೀನಿ, ಹಳ್ಳಿ ಜೀವನ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸಿಟಿಲೇ ಹುಟ್ಟು ಬೆಳೆದಿರೋ ಅಂತ ನನ್ನಂಥ ಹುಡುಗಿರಿಗೆ ಖಂಡಿತ ಬೆಂಗಳೂರು ಅಂತ ಒಂದು ಎಮೋಷನ್ ಇರುತ್ತೆ. ಸೊ ನನಗಂತೂ ಬೆಂಗಳೂರು ಸಿಕ್ಕಾಬಟ್ಟೆ ಇಷ್ಟ. ಬೆಂಗಳೂರಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ರೂ, ಟೆನ್ಷನ್ ಇದ್ರೂ, ಸೊ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬಂದಾಗ ನೆನಪಾಗದೆ ನಮ್ಮೂರು ಬೆಂಗಳೂರು, ನಮ್ಮ ಚಂದದ ಬೆಂದಕಾಳವರು. ಅದಕ್ಕೇ ಬ್ಯಾಂಗ್ಳೂರ್ ಗೇಟ್ ನೋಡಿದಾಗ, ಬ್ಯಾಂಗ್ಳೂರ್ ಗೇಟನ್ನು ಹೆಸರು ನೋಡಿದಾಗಲೇ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಯಾರು ಏನೇ ಹೇಳಿ, ಯಾರು ಏನೇ ಬೊಬ್ಬೆ ಹೊಡ್ಕೊಳ್ಳಿ, ನಂಗಂತೂ ಬೆಂಗಳೂರು ಸಿಕ್ಕಾಬಟ್ಟೆ ಇಷ್ಟ. ಎಷ್ಟೊಂದು ಜನಕ್ಕೆ ನಮ್ಮ ಬೆಂಗಳೂರು ಜೀವನ ಕೊಟ್ಟಿದೆ. ಅಷ್ಟಿಲ್ಲದೆ ಹೇಳ್ತಾರೆ ಇದನ್ನು ಸಿಲಿಕಾನ್ ವ್ಯಾಲಿ ಅಂತ. ನಂಗಂತೂ ಬೆಂಗಳೂರು ಸಿಕ್ಕಾಬಟ್ಟೆ ಇಷ್ಟ. ಐ ಲವ್ ಯು ಬ್ಯಾಂಗ್ಳೂರು, ಹ್ಯಾಟ್ಸ್ ಆಫ್ ಟು ಯು. ಸೊ ಬೆಂಗಳೂರಲ್ಲಿ ಯಾವ್ಯಾವ ಕಡೆ ಏನೇನು ಶಾಪಿಂಗ್ ಮಾಡ್ಬೋದು ಅಂತ ನಾನು ಕ್ಯಾಪ್ಷನ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ. ನಿಮಗೂ ಕೂಡ ಬೆಂಗಳೂರು ಅಂದರೆ ಇಷ್ಟನಾ? ಹಾಗಾದರೆ ಈಗಲೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಫೇವ್ರೆಟ್ ಪಾರ್ಟಿ ಸೇ ಬೊಂಬಾಟು, ಯುವ ಜನತೆಯ ನಿದ್ರೆ ಕೆಡಿಸೋ ಡ್ರೀಮ್ ಸಿಟಿ ಬೆಂಗಳೂರು.